ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಪಾಲಕ್ ಪನ್ನೀರ್ ಮಾಡ್ತಾಯಿದ್ದೀನಿ. ಪಾಲಕ್ ಪನ್ನೀರ್ ಮಾಡಲಿಕ್ಕೆ ನಾನು 1 ಕಟ್ಟಷ್ಟು ಪಾಲಕನ್ನು ತಗೊಂಡಿದ್ದೀನಿ. ಅದನ್ನು ಈ ರೀತಿ 1 ಲೀಟ್ರಷ್ಟು ನೀರನ್ನು ಕಾಯಕ್ಕಿಟ್ಟು ಬಿಸಿ ಮಾಡಿ ಅದಕ್ಕೆ ನಾನು ಪಾಲಕನ್ನು 1-2 ನಿಮಿಷ ಅದನ್ನು ಅಲ್ಲಿ ಬಿಟ್ಬಿಡ್ತೀನಿ. ಈ ರೀತಿ ಅಗಸಿ ಜಸ್ಟ್ 1-2 ನಿಮಿಷದ ಒಳಗಡೆ ಅದನ್ನು ನಾವು ತಕ್ಕೋಬೇಕು. ಇಲ್ಲಾಂದರೆ ಆ ಹಸಿರು ಕಲ್ಲರ್ ಅನ್ನೋದೇನಿದೆ ಅದು ಹೋಗಿಬಿಡುತ್ತೆ. ನಾವು ಜಾಸ್ತಿ ಬೇಯಿಸಿದರೆ ಅದು ಆ ಕಲ್ಲರ್ ಬರಲ್ಲ. ನಾನೀಗ ಆ ಥರ ಮಾಡಿ ಈ ರೀತಿ ಒಂದು ತಣ್ಣೀರಲ್ಲಿ ಹಾಕಿ ಇಡ್ತಾಯಿದ್ದೀನಿ. ತಣ್ಣೀರಲ್ಲಿ ಹಾಕಿದರೆ ಆ ಕಲ್ಲರ್ ಅನ್ನೋದು ಅದೇ ರೀತಿ ಇರ್ತದೆ. ಈಗ ನಾನು ಮಾಡಲಿಕ್ಕೆ ಈ ರೀತಿ ಅದನ್ನು ತಣ್ಣೀರಲ್ಲೇ ಹಾಕಿಟ್ಟಿದ್ದೀನಿ ಪಾಲಕ್ ಸೊಪ್ಪನ್ನು. ಹಾಗೆ ನಾನಿಲ್ಲಿ 2 ಈರುಳ್ಳಿಯನ್ನು ತಗೊಂಡಿದ್ದೀನಿ, ದೊಡ್ಡ ಸೈಜಿದು. ಹಾಗೆ ಪನ್ನೀರನ್ನು ತಗೊಂಡಿದ್ದೀನಿ, ಒಂದು ಸ್ವಲ್ಪ ಕರಿಬೇವು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಟೊಮೆಟೊ 2 ತಗೊಂಡಿದ್ದೀನಿ ಮೀಡಿಯಮ್ ಸೈಜಿದು. ಹಾಗೆ 3 ಗ್ರೀನ್ ಚಿಲ್ಲಿಯನ್ನು ತಗೊಂಡಿದ್ದೀನಿ. ಹಾಗೆ ಫ್ರೆಶ್ ಕ್ರೀಮನ್ನು ತಗೊಂಡಿದ್ದೀನಿ. ಇದು ಆಪ್ಷನಲ್, ಬಟ್ ಹಾಕಿದರೆ ಚೆನ್ನಾಗಿರುತ್ತೆ. ಹಾಗೆ ಕಸ್ತೂರಿ ಮೇಥಿಯನ್ನು ತಗೊಂಡಿದ್ದೀನಿ. ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ, 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಹಾಗೆ ಒಂದು ಸ್ವಲ್ಪ ಗರಂ ಮಸಾಲವನ್ನು ತಗೊಂಡಿದ್ದೀನಿ. ಒಂದು ಅರ್ಧದಿಂದ 1 ಸ್ಪೂನ್ ಆದರೂ ನಡೆಯುತ್ತೆ, ತಗೋಬೋದು. ಈಗ ನಾನಿಲ್ಲಿ ಪಾಲಕ್ ಸೊಪ್ಪನ್ನು ನೀರನ್ನು ಸ್ವಲ್ಪ ಹಿಂಡ್ಕೊಂಡು ನಾನು ಹಾಕ್ತಿದ್ದೀನಿ. ಜಾಸ್ತಿ ನೀರೇನು ಬೇಕಾಗಲ್ಲ ಇದಕ್ಕೆ. ಪಾಲಕ್ ಸೊಪ್ಪನ್ನು ಮಿಕ್ಸಿಗೆ ಹಾಕಿ ಅದ್ರ ಜೊತೆ ನಾನು ಹಸಿಮೆಣಸನ್ನು ಹಾಕಿ ರುಬ್ತಾಯಿದ್ದೀನಿ. ಈ ರೀತಿ ನಾವೇನು ಇಟ್ಕೊಂಡಿರ್ತೀವಲ್ಲ ಆ ಹಸಿಮೆಣಸನ್ನು ಹಾಕಿ ಚೆನ್ನಾಗಿ ರುಬ್ಕೋಬೇಕು, ನುಣ್ಣಗೆ ರುಬ್ಕೋಬೇಕು. ನೀವು ನೋಡ್ತಿರ್ಬೋದು ಆ ಕಲ್ಲರ್ ಅನ್ನೋದು ಎಷ್ಟು ಚೆನ್ನಾಗಿ ಇದೆ ಅಂತ. ಈ ರೀತಿ ಬಿಸಿನೀರಲ್ಲಿ ಇಮಿಡಿಯೇಟ್ ತೆಗೆದ್ರೆ ಮಾತ್ರ ಅದು ಕಲ್ಲರ್ ಉಳಿಯುತ್ತೆ. ನಾನಿಲ್ಲಿ ಒಂದು ಕಡಾಯಿಯಲ್ಲಿ 2 ಸ್ಪೂನಷ್ಟು ತುಪ್ಪವನ್ನು ಹಾಕ್ತಾಯಿದ್ದೀನಿ. ತುಪ್ಪವನ್ನು ಹಾಕ್ಕೋಬೇಕು. ನಾನು ಇದಕ್ಕೆ 1 ಸ್ಪೂನಷ್ಟು ಸಾಸಿವೆ, ಸ್ವಲ್ಪ ಕರಿಬೇವು ಹಾಕಿ ಫ್ರೈ ಮಾಡ್ಕೋತೀನಿ. ಚಟಪಟ ಅಂದಮೇಲೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಯೂಸ್ ಮಾಡಿದ್ದೀನಿ. ಜಜ್ಜಿ ಕೂಡ ಹಾಕ್ಕೋಬೋದು ಶುಂಠಿ ಬೆಳ್ಳುಳ್ಳಿಯನ್ನು. ಈಗ ನಾನು ತೆಗೆದಿಟ್ಟಿರುವಂಥ 2 ಈರುಳ್ಳಿಯನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಪಾಲಕ್ ತುಂಬ ಒಳ್ಳೆಯದು. ನಾವೀಗ ಏನು ನಮ್ಮ ಆಹಾರದಲ್ಲಿ ಪಾಲಕನ್ನು ಯೂಸ್ ಮಾಡ್ಕೊತಾ ಇರಬೇಕು ಯಾವಾಗಲೂ. ಸೊಪ್ಪುಗಳು, ಬರೀ ಪಾಲಕ್ ಅಂತಲ್ಲ, ಸೊಪ್ಪುಗಳು ಯಾವಾಗಲೂ ನಮ್ಮ ಆಹಾರದಲ್ಲಿ ಇರಬೇಕಾಗತ್ತೆ. ಈಗ ನಾನು ಉಪ್ಪನ್ನು ಹಾಕಿದ್ದೀನಿ 1 ಸ್ಪೂನಷ್ಟು, ಅದು ಸ್ವಲ್ಪ ಬೇಗ ಸಾಫ್ಟ್ ಆಗಲಿ ಅನ್ನೋ ಕಾರಣಕ್ಕೆ. ಈಗ ನಾನು ತೆಗೆದಿಟ್ಕೊಂಡಂಥ ಟೊಮೆಟೊವನ್ನು ಹಾಕ್ತಾಯಿದ್ದೀನಿ. 2 ಟೊಮೆಟೊವನ್ನು ಹಾಕಿ ಅದು ಚೆನ್ನಾಗಿ ಬೇಯಬೇಕು. ಈ ರೀತಿ ನೀಟಾಗಿ ಬೇಯಿಸ್ಕೊತಾ ಇದ್ದೀನಿ. ಒಂದು 5 ನಿಮಿಷ ಬಿಟ್ಟಿದ್ದೀನಿ ನಾನು. ಈಗ ನಾನಿಲ್ಲಿ ಪನ್ನೀರನ್ನು ಫ್ರೈ ಮಾಡ್ಕೋತಾ ಇದ್ದೀನಿ. ಒಂದು ಪ್ಯಾನಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಪನ್ನೀರ್ ಕ್ಯೂಬ್ಸ್ಗಳನ್ನೆಲ್ಲ ಹಾಕಿ ಫ್ರೈ ಮಾಡ್ಕೊಂಡು ತೆಗೆದಿಟ್ಕೊಂಡಿದ್ದೀನಿ. ಈ ರೀತಿ ನಾನು ಮಾಡಿರೋಂಥದ್ದು ಈ ಥರ ಬೆಂದಿರದೆ. ಈಗ ನಾನು ಅದು ಪಾಲಕ್ ಗ್ರೇವಿಯನ್ನು ಏನು ಮಾಡ್ಕೊಂಡಿದ್ದೀವಲ್ಲ ಸೊಪ್ಪನ್ನು, ಅದನ್ನು ಹಾಕ್ತಾಯಿದ್ದೀನಿ. ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದರ ಹಸಿ ವಾಸನೆ ಏನಿದೆ, ಪಾಲಕ್ಕಿನ ಹಸಿ ವಾಸನೆ ಅದು ಹೋಗಬೇಕು. ಅಲ್ಲಿವರೆಗೂ ನಾವು ನೀಟಾಗಿ ಫ್ರೈ ಮಾಡ್ಕೋಬೇಕು. ನೀವು ನೋಡ್ತಿರ್ಬೋದು ಕಲ್ಲರ್ ಕೂಡ ತುಂಬ ಚೆನ್ನಾಗಿ ಬರ್ತಿದೆ. ಈ ರೀತಿ ಅದು ಒಂದು ಕುದಿ ಬಂದಮೇಲೆ ಸ್ವಲ್ಪ ಒಂದು 5 ನಿಮಿಷ ನಾವು ಮುಚ್ಚಿಡೋಣ. ಈ ರೀತಿ ನೋಡಿ ಗೊತ್ತಾಗ್ತಾಯಿದೆ ಅನಿಸುತ್ತೆ, ಚೆನ್ನಾಗಿ ಬೆಂದ್ಕೊಂಡಿದೆ ಅದು. ಈ ರೀತಿ ತಿಕ್ನೆಸ್ ಬಂದಿದೆ. ಇದಕ್ಕೆ ನಾನು ಅಚ್ಚ ಖಾರದ ಪುಡಿಯನ್ನು 1 ಸ್ಪೂನ್ ತೊಗೊಂಡಿದ್ದೀನಿ, ಅದನ್ನು, ಅರಿಶಿನವನ್ನು, ಹಾಗೆ ಗರಂ ಮಸಾಲೆ ಇದನ್ನು ಕೂಡ ಆ್ಯಡ್ ಮಾಡಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಮಸಾಲೆಯನ್ನು ಮಿಕ್ಸ್ ಮಾಡಬೇಕು. ಅದಕ್ಕೆ ಉಳಿದಂಥ ಸ್ವಲ್ಪ ನೀರು ಕಮ್ಮಿ ಇದ್ದರೆ ನಾವು ರುಬ್ಕೊಂಡಿರೋಂಥ ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಆ ನೀರನ್ನು ನಾವು ಹಾಕ್ಕೋಬೋದು. ತುಂಬ ತೆಳುವಾಗಿ ಮಾಡಲಿಕ್ಕಿಲ್ಲ, ಇದು ದಪ್ಪನೇ ಇರಬೇಕು. ದಪ್ಪ ಇದ್ರೇ ಚೆನ್ನಾಗಿರುತ್ತೆ. ನಾನು ಈಗ ಬೆಂದಿರೋದಕ್ಕೆ ನಾನು ಪನ್ನೀರ್ಗಳನ್ನು ಹಾಕ್ತಾಯಿದ್ದೀನಿ. ಪನ್ನೀರ್ಗಳನ್ನು ಹಾಕಿ ಒಂದು 2-3 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗ್ತದೆ, ಚೆನ್ನಾಗಿ ಬೇಯುತ್ತದೆ ಅದು. ನೋಡಿ ಈ ಥರ ಬೆಂದ್ಕೊಂಡಿದೆ. ಈಗ ನಾನು ಇದಕ್ಕೆ ಕಸ್ತೂರಿ ಮೇಥಿಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಕಸ್ತೂರಿ ಮೇಥಿ ಹಾಕಿ ಸ್ವಲ್ಪ ತಿರುಗಿಸಿ ನೀಟಾಗಿ ಈ ಥರ ಕುದಿ ಬಂದಮೇಲೆ ಫ್ರೆಶ್ ಕ್ರೀಮನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಫ್ರೆಶ್ ಕ್ರೀಮ್ ಹಾಕಿದರೆ ರುಚಿ ತುಂಬ ಚೆನ್ನಾಗಿರುತ್ತೆ. ಫ್ರೆಶ್ ಕ್ರೀಮ್ ಇಲ್ಲ ಅಂದ್ರೂ ನಡೆಯುತ್ತೆ, ಆಪ್ಷನಲ್ ಅದು, ಬಟ್
ಹಾಕಿದರೆ ತುಂಬ ಚೆನ್ನಾಗಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಹೋಟೆಲ್ನ ರುಚಿ ಏನಂತೀರ ನೀವು ಅದೇ ರೀತಿ ಬರ್ತದೆ. ನೋಡಿ ನಾನು ಮಾಡಿರುವಂತಹ ಪಾಲಕ್ ಪನ್ನೀರ್ ರೆಡಿಯಾಗಿದೆ. ಇಷ್ಟು ಚೆನ್ನಾಗಿ ಬಂದಿದೆ ಗ್ರೇವಿ. ಇದಕ್ಕೆ ನಾನು ಸ್ವಲ್ಪ ಫ್ರೆಶ್ ಕ್ರೀಮನ್ನು ಮೇಲಿಗೆ ಗಾರ್ನಿಷ್ಗೋಸ್ಕರ ಹಾಕ್ತಾಯಿದ್ದೀನಿ. ನೋಡಿ ಈ ರೀತಿ ಚೆನ್ನಾಗಿದೆ. ಟೇಸ್ಟ್ ಕೂಡ ಹಾಗೆ ಅಷ್ಟೇ ಸಖತ್ತಾಗಿರುತ್ತೆ. ಪಾಲಕನ್ನು ನಾರ್ಮಲಿ ಹಾಗೆ ತಿನ್ನೋದಕ್ಕೆ ಪನ್ನೀರ್ ಹಾಕಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಪನ್ನೀರ್ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಾನು ಮಾಡಿರುವಂತಹ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.